ಸ್ವೀಟ್ ಟೂತ್ ಎಲ್ಲರಿಗೂ ಇದೆ ಸ್ವೀಟ್ ಟೂತ್. ಓಕೆ, ನಾನು ಸಕ್ಕರೆ ತಿನ್ನೋದಿಲ್ಲ, ಬಟ್ ಬೆಲ್ಲ ಮತ್ತು ಹನಿ ತಿಂತೀನಿ. ಸೇಮ್ ಕ್ಯಾಲೋರೀಸ್ ಇರುತ್ತೆ ಅದರಲ್ಲೂ. ಜ್ಯೂಸ್ ಅಂಗಡಿಗೆ ಹೋಗ್ತಾರೆ, ಓಕೆ, ಜ್ಯೂಸ್ ತೊಗೊಳ್ತಾರೆ, ವಿತೌಟ್ ಶುಗರ್ ಕೇಳೋದೇ ಇಲ್ಲ ಜನ. ಶುಗರ್ ತಿನ್ನೋದ್ರಿಂದ, ಹೆಚ್ಚಾಗಿ ಸೇವಿಸೋದ್ರಿಂದ ಏನಾಗ್ಬಿಡುತ್ತೆ, ದಪ್ಪ ಆಗ್ತೀನಲ್ಲ, ಪರವಾಗಿಲ್ಲ. ಫ್ರೂಟ್ಸಲ್ಲೂ ಶುಗರ್ ಇದೆ, ಮಿಲ್ಕಲ್ಲೂ ಶುಗರ್ ಇದೆ, ಓಕೆ, ಎಲ್ಲತ್ರಲ್ಲೂ ಸ್ವೀಟ್ ಇದೆ. ಮಗು ಹಾಲು ಕುಡಿಲಿಲ್ವಾ, ಸಕ್ಕರೆ ಹಾಕಿ ಕೊಟ್ಬಿಡೋದು. ಅದು ಹ್ಯಾಬಿಟ್ ಆಯ್ತಾ ಲೈಫ್ ಲಾಂಗ್. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ವೆಲ್ನೆಸ್ ವಿತ್ ವನಿತಾ ಅಶೋಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ವನಿತಾ ಅಶೋಕ್ ಅವರಿದ್ದಾರೆ. ವೆಲ್ಕಮ್ ಆ್ಯಂಡ್ ನಮಸ್ಕಾರ. ನಮಸ್ಕಾರ. ನಮ್ಮ ಡಯಟ್ ಬಗ್ಗೆ ಮಾತಾಡ್ತಾ ಮುಖ್ಯವಾಗಿ ನಾವು ನಮ್ಮ ಸ್ವೀಟ್ಗಳು ತಿನ್ನೋದು, ಕ್ರೇವಿಂಗ್ಗಳ ಬಗ್ಗೆ ಮಾತಾಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಶುಗರ್ ತಿನ್ನಬಾರ್ದು ಅನ್ನುವಂಥದ್ದು. ಆ ವಿಷಯ ಬಂದಾಗ ಕೆಲವರು ಬೆಲ್ಲ ತಿನ್ನಿ ಅಂತಾರೆ, ಇನ್ನೊಂದು ಜೇನುತುಪ್ಪ ಇರ್ಬೋದು, ಅಥವಾ ಈಗ ಶುಗರ್ ಫ್ರೀ ಅಂತ ಒಂದು ಇದು ಬಂದಿದೆ, ಮತ್ತು ಸ್ಟೀವಿಯಾ ಅನ್ನೋವಂಥದ್ದು. ಸೊ ಇದೆಲ್ಲನೂ ಕೂಡ ನೋಡಿದಾಗ ಅಂದರೆ ನಮ್ಮ ಒಂದು ಮೇಯ್ನಾಗಿ ನಮ್ಗೆ ಏನು ಅಂತಂದರೆ ಆ ಸಿಹಿಯ ಕ್ರೇವಿಂಗ್. ಸೊ ಈ ಶುಗರ್ ತಿನ್ನೋ ಕ್ರೇವಿಂಗನ್ನು ಹಿಂಗೆ ಕಮ್ಮಿ ಮಾಡೋದು ಅಂತ ಶುರು ಮಾಡೋಣ. ಐ ಜಸ್ಟ್ ವಾಂಟ್ ಟು ನೋ ಈ ಇದ್ರ ಬಗ್ಗೆ ಓವರ್ ಆಲ್. ಸ್ವೀಟ್ ಟೂತ್ ಎಲ್ಲರಿಗೂ ಇದೆ ಸ್ವೀಟ್ ಟೂತ್. ಓಕೆ, ತುಂಬ ಕಡಿಮೆ ಜನಕ್ಕೆ ಸ್ವೀಟ್ ಟೂತ್ ಇರಲ್ಲ. ವೆನ್ ನನ್ನ ಲೈಫಲ್ಲಿ ಮೀಟ್ ಮಾಡಿದ್ದೀನಿ 2-3 ಪೀಪಲ್ ಅದೇ ಸ್ವೀಟೇ ಇಷ್ಟ ಆಗೋದಿಲ್ಲ ಅವ್ರಿಗೆ. ಐಮ್ ಲೈಕ್ ಹೌ ಲಕ್ಕಿ ಅಂತ ಇರ್ತೀನಿ. ನನಗಂತೂ ಸ್ವೀಟ್ ಟೂತ್ ಅಂದರೆ ಸ್ವೀಟ್ ಟೂತ್. ಬಟ್ ನಾನು ಯಾವ ಕಾರಣಕ್ಕೂ ಏನೋ ಐ ವಿಲ್ ನಾಟ್ ಸಬ್ಸೈಡ್ ದಟ್ ಫೀಲಿಂಗ್. ಇಟ್ಸ್ ಅ ಫೀಲಿಂಗ್, ಇಟ್ಸ್ ಅನ್ ಇಮೋಷನ್. ಸೊ ಅದು ಸಬ್ಸೈಡ್ ಮಾಡೋಕ್ಕೆ ಹೋಗೋದಿಲ್ಲ. ಐ ವಿಲ್ ಹ್ಯಾವ್ ಬಟ್ ಇನ್ ಆಲ್ಟರ್ನೇಟಿವ್ಸ್. ನಿಮ್ಗೆ ಗೊತ್ತಿದೆಯಾ, ಫ್ರೂಟ್ಸಲ್ಲೂ ಶುಗರ್ ಇದೆ, ಮಿಲ್ಕಲ್ಲೂ ಶುಗರ್ ಇದೆ, ಓಕೆ, ಎಲ್ಲತ್ರಲ್ಲೂ ಸ್ವೀಟ್ ಇದೆ. ನಮ್ಗೆ ಆ ಸ್ವೀಟ್ ಅನುಭವಿಸುವಂತಹ ಇಲ್ಲ, ಹ್ಯಾಬಿಟೇ ಕ್ರಿಯೇಟ್ ಮಾಡಿಕೊಟ್ಟಿಲ್ಲ ಚೈಲ್ಡ್ಹುಡ್ಡಿಂದ. ಮಗು ಹಾಲು ಕುಡಿಲಿಲ್ವಾ, ಸಕ್ಕರೆ ಹಾಕಿ ಕೊಟ್ಬಿಡೋದು. ಅದು ಹ್ಯಾಬಿಟ್ ಆಯ್ತಾ ಲೈಫ್ ಲಾಂಗ್. ಓಕೆ, ಸೊ ಯು ಸ್ಟಕ್ ವಿತ್ ಇಟ್. ಆ ಮಿಲ್ಕಲ್ಲಿ ಮಾಲ್ಟೋಸ್ ಇದೆ, ಅದು ಸ್ವೀಟ್ ಅಂದರೆ ಸ್ವೀಟ್ ಇರುತ್ತೆ. ಆ ಟೇಸ್ಟ್ ಅನುಭವಿಸೋ ಚಾನ್ಸಸ್ ಸಿಗಲಿಲ್ಲ. ಸೊ ನೀವೇನಾದರೂ ಯಂಗ್ ಮದರ್ ಆಗಿದ್ದರೆ, ನಿಮ್ಮ ಮಗು ಹಾಲು ಕುಡಿದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಇವತ್ತು ಕುಡಿದಿಲ್ಲ ಅಂತ ಹೇಳಿದ್ರೆ ನಾಳೆ ಅವರು ಕುಡಿತಾರೆ. ಓಕೆ, ಸ್ವಲ್ಪ ಕುಡಿದ್ರೂ ಓಕೆ. ಹಾಲು ಕುಡಿಬೇಕು ಅಂತಲೂ ಏನಿಲ್ಲ. ಸೊ ಅದಕ್ಕೊಂದು ಸಕ್ಕರೆ ಹಾಕಿ ಕುಡಿಸಿ ಒಂದು ಬ್ಯಾಡ್ ಹ್ಯಾಬಿಟ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಫ್ರೂಟ್ಸ್, ಈಗ ಫ್ರೂಟ್ಸೆಲ್ಲ ಎಷ್ಟು ಸ್ವೀಟ್ ಇರುತ್ತೆ, ಫ್ರಕ್ಟೋಸ್. ಸೊ ಬಟ್ ಇಟ್ಸ್ ಆಲ್ರೆಡಿ ನ್ಯಾಚುರಲ್ ಶುಗರ್ ದಟ್ಸ್ ಆಲ್ಸೋ ಕಾರ್ಬ್ಸ್. ಓಕೆ, ಸೊ ಅದನ್ನು ನಾವು ಸುಮ್ಮನೆ ತಿನ್ನೋದಿಲ್ಲ. ಅದು ಸಕ್ಕರೆ ಹಾಕೋದು, ಒಂದು ಸ್ಮೂದಿ ಮಾಡ್ಕೊಳ್ಳೋದು, ಇನ್ನಷ್ಟು ಅದಕ್ಕೆ ಫ್ಲೇವರ್ಫುಲ್ಲಾಗಿ ಮಾಡ್ಕೊಂಡು ಸಕ್ಕರೆ ಹಾಕಿ ಕ್ಯಾಲರೀಸ್ ಹೆಚ್ಚಿಸ್ಕೊಂಡು ಒರಿಜಿನಲ್ ಸ್ವೀಟ್ ಎಂಜಾಯ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿವಿ. ಸೊ ಈಟ್ ದ ಫ್ರೂಟ್ ದ ವೇ ಇಟ್ ಇಸ್. ಓಕೆ, ಆ್ಯಂಡ್ ಅಗೇನ್ ಸಾಕಷ್ಟು ಶುಗರ್, ಈಗ ಡಯಾಬಿಟೀಸ್ ಇದರಲ್ಲಿ ಎಲ್ಲ ಸ್ವೀಟ್ಸ್, ಎಲ್ಲ ಫ್ರೂಟ್ಸ್ ತಿನ್ನೋಕ್ಕಾಗೋದಿಲ್ಲ ನೀವು. ಓಕೆ, ಅವಕಾಡೋಸ್ ಆರ್ ಗುಡ್ ಫಾರ್ ಯು, non-sugary fruits are good for you. And ನೀವೇನಾದರೂ calorie restriction because you want to lose weight and also for good health ಮಾಡ್ತಿದ್ರು, ನೀವು ಫ್ರೂಟ್ಸ್ ಇಂಟೇಕ್ನ ಕಡಿಮೆ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ ಇಸ್ ಹೈ ಇನ್ ಶುಗರ್, ವಿಚ್ ಇಸ್ ಅಲ್ಟಿಮೇಟ್ಲಿ ಗ್ಲೂಕೋಸ್, ವಿಚ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಫ್ಯಾಟ್. ಓಕೆ, ಸೊ ಈಗ ಆಲ್ಟರ್ನೇಟಿವ್ಸ್ ಬಗ್ಗೆ ಮಾತಾಡೋಣ. ಸಾಕಷ್ಟು ಆಲ್ಟರ್ನೇಟಿವ್ಸ್ ಇದೆ. ಓಕೆ, ನಾನು ಸಕ್ಕರೆ ತಿನ್ನೋದಿಲ್ಲ, ಬಟ್ ಬೆಲ್ಲ ಮತ್ತು ಹನಿ ತಿಂತೀನಿ. ಸೇಮ್ ಕ್ಯಾಲೋರೀಸ್ ಇರುತ್ತೆ ಅದರಲ್ಲೂ. ಏನಂದರೆ ಅದರಲ್ಲಿ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಷ್ಟೇ. ಸೊ ಟ್ರೈ ಅದನ್ನೂ ಇಲ್ಲದೆ ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಆ್ಯಕ್ಚುಲಿ 22 ಡೇಸ್ ಆಗುತ್ತೆ ಏನೇ ಒಂದು ಹ್ಯಾಬಿಟ್ ಬ್ರೇಕ್ ಮಾಡೋದಕ್ಕೆ. 22 ಡೇಸ್ ಆಗುತ್ತೆ. ಆ 22 ಡೇಸ್ವರೆಗೂ ಟ್ರೈ ಮಾಡಿ. ಈಗ ನಾನು ಎಕ್ಸಾಂಪಲ್, ನಾನು ಟೀಗೆ ಮೊದಲು 1.5 ಟೀ ಸ್ಪೂನ್, ಈಗ ಟೀನೇ ಕುಡಿಯೋದಿಲ್ಲ, 1.5 ಟೀ ಸ್ಪೂನ್ಸ್ ಶುಗರ್ ಹಾಕೋತಾ ಇದ್ದೆ. ಗ್ರ್ಯಾಜುಲಿ ಬ್ರಾಟ್ ಇಟ್ ಡೌನ್ ಟು 1. ಆಕ್ಸಿಡೆಂಟ್ಲಿ 1.5 ಟೀ ಸ್ಪೂನ್ ಒಂದು ದಿವಸ ಹಾಕೊಂಡೆ, ಕುಡಿಯೋಕ್ಕೆ ಆಗಲಿಲ್ಲ ಟೀ. ಸ್ವೀಟ್ ಅಭ್ಯಾಸ. ಸೊ ದ್ಯಾಟ್ ಇಸ್ ದ ಟ್ರಿಕ್. ಸೊ ಅದನ್ನು ಮೇಂಟೈನ್ ಮಾಡಿ. ಎವ್ರಿಥಿಂಗ್ ವಿಲ್ ಬಿ ಸ್ವೀಟ್. ಯು ಕ್ಯಾನ್ ಫೈಂಡ್ ದ ನ್ಯಾಚುರಲ್ ಸ್ವೀಟ್ನೆಸ್ ಇನ್ ಫುಡ್. ಅಂದರೆ ನಮ್ಮ ನಾಲಿಗೆಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಜಾಸ್ತಿ ಕೊಟ್ಟು. ಅದನ್ನು ಕಮ್ಮಿ ಮಾಡಿದ್ರೆ ಯು ಕ್ಯಾನ್ ಎಂಜಾಯ್ ದ ಒರಿಜಿನಲ್ ಸ್ವೀಟ್. ಓಕೆ, ಈಗ ತುಂಬ ಜನ ಕಾಫಿಗೆ ಶುಗರ್ ಹಾಕೊಂಡು ಕುಡಿತಾರೆ. ಕೆಲವರು ಕಾಫಿ ಶುಗರ್ ಹಾಕಿದ್ರೆ ಮುಟ್ಟಕ್ಕೆ ಹೋಗಲ್ಲ. I have a couple of my friends. How can you drink coffee with sugar?
ಕಾಫಿ ಫ್ಲೇವರ್ ಓನ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಒಂದೆರಡು ಸತಿ ಹೀಗೆ ವಿದೌಟ್ ಶುಗರ್ ಕಾಫಿ ಕುಡಿದೆ, ಅದ್ರ ಕಷಾಯ? ಇಲ್ಲ ಅದ್ರ ರುಚಿನೇ ಬೇರೆ. ಚೆನ್ನಾಗಿತ್ತಾ? ಐ ರಿಯಲಿ ಲೈಕ್ಡ್ ಇಟ್. ಓ ಗುಡ್. ಹಂಗಂತ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಹಂಗೆ ಕುಡ್ದಿಲ್ಲ. ಐ ಲೈಕ್ ಮೈ ಶೇರ್ ಆಫ್ ಶುಗರ್. ಇಟ್ಸ್ ಆಲ್ ಅಬೌಟ್ ಹ್ಯಾಬಿಟ್ಸ್. Yeah, ಇಟ್ಸ್ ಆಲ್ ಅಬೌಟ್ ಹ್ಯಾಬಿಟ್ಸ್. ಈಗ ಖರ್ಜೂರಲ್ಲೇ ಸಾಕಷ್ಟು ಸ್ವೀಟ್ನೆಸ್ ಇರುತ್ತೆ, ಅದನ್ನು ತುಂಬ ಆಲ್ಟರ್ನೇಟಿವ್ ಆಗಿ ಸ್ವೀಟ್ಸಲ್ಲಿ ಯೂಸ್ ಮಾಡ್ತಾರೆ. ಡೇಟ್ಸ್ ಚಿಕ್ಕಿ ಮತ್ತು ನಟ್ಸ್ ಚಿಕ್ಕಿ ಅದನ್ನೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಇಸ್ ಹೈ ಇನ್ ಕ್ಯಾಲೋರೀಸ್. ಅದು ಒಳ್ಳೇದಲ್ವಾ, ಡ್ರೈ ಫ್ರೂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಅದರ ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ, ಫೈಬರ್ ಇದೆ, ಎಲ್ಲ ಇದೆ. ಬಟ್ ದಟ್ ಮಾಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎನಿಥಿಂಗ್ ಮೋರ್ ಇಸ್ ನಾಟ್ ಗುಡ್. ಅತಿಯಾದರೆ ಅಮೃತವು ವಿಷ ಅಂತ. ಕರೆಕ್ಟ್. ಎಕ್ಸಾಕ್ಟ್ಲಿ. ಸೊ ವಿ ಹ್ಯಾವ್ ಟು ಬಿ ವಾಚ್ಫುಲ್ ಅಬೌಟ್ ದ್ಯಾಟ್. ಹನಿ ಒಳ್ಳೇದು, ಹನಿ ನ್ಯಾಚುರಲ್ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಹೆಚ್ಚಕ್ಕೆ ಹಾಕೊಳ್ಳೋಕ್ಕಾಗಲ್ಲ. ಬೆಲ್ಲ ಒಳ್ಳೇದಲ್ವಾ ಸಕ್ಕರೆಗಿಂತ, ಅದನ್ನು ಜಾಸ್ತಿ ಹಾಕೋಕ್ಕಾಗಲ್ಲ. ಎಲ್ಲ ಮಾಡ್ರೇಷನಲ್ಲಿ ತೊಗೋಬೇಕು. ಇಟ್ಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಶುಗರ್. ಶುಗರ್ ಇಸ್ ರಿಫೈನ್ಡ್, ನಥಿಂಗ್ ಬಟ್. ಅಂದರೆ ನಾನೆಲ್ಲೋ ನೋಡಿದ್ದೀನಿ, ಕೇಳಿದ್ದೀನಿ ಅಥವಾ ಓದಿದ್ದೀನಿ, ಗೊತ್ತಿಲ್ಲ ನನಗೆ, ಈ ಡ್ರಗ್ಗಿಂತನೂ ಕೂಡ ಜಾಸ್ತಿ ಅಡಿಕ್ಟಿವ್ ಅಂತ. ಶುಗರ್ ಏನು ಹೆರೋಯಿನ್ಗಿಂತ 8 ಪಟ್ಟು ಅಡಿಕ್ಟಿವ್ ಅಂತ. ಎಸ್ ಎಸ್. ಸುಲಭದಲ್ಲಿ ಸಿಗುತ್ತೆ. ಆ್ಯಂಡ್ ನಮ್ಗೆ ಇದು ಡಯಾಬಿಟಿಕ್ ಲೀಡರ್, ವಿ ಆರ್ ಲೀಡಿಂಗ್, ಇಂಡಿಯಾ ಇಸ್ ಲೀಡಿಂಗ್ ಇನ್ ಡಯಾಬಿಟಿಕ್, ಆ್ಯಂಡ್ ವಿ ಆರ್ ನಂಬರ್ 1 ಇನ್ ದ ವರ್ಲ್ಡ್. ಸೊ ಥ್ಯಾಂಕ್ಸ್. ನಮಗೆ ನಾವು ಎಷ್ಟು ಜಂಪ್ ಮಾಡಿದ್ರೆ ಒಂದೊಂದು ಸ್ವೀಟ್ ಶಾಪ್ ಸಿಗುತ್ತೆ. ಸೊ ಈಗ ಸಮ್ಮರ್ ಟೈಮಲ್ಲಿ ಜ್ಯೂಸ್ ಅಂಗಡಿಗೆ ಹೋಗ್ತಾರೆ, ಓಕೆ, ಜ್ಯೂಸ್ ತೊಗೊಳ್ತಾರೆ. ನ್ಯಾಚುರಲ್ ಜ್ಯೂಸ್ ವಿತೌಟ್ ಶುಗರ್ ಕೇಳೋದೇ ಇಲ್ಲ ಜನ. ಅಲ್ಲಿ ನೋಡಿದ್ರೆ ಒಂದು ಗ್ಲಾಸಲ್ಲಿ ಇಷ್ಟು ಶುಗರ್ ಹಾಕಿರ್ತಾರೆ. ಅದಕ್ಕೆ ಫ್ರೂಟ್ ಜ್ಯೂಸ್, ನಾನು ಹೆಲ್ತಿಯಾಗಿ ಫ್ರೂಟ್ ಜ್ಯೂಸ್ ಕುಡಿದೆ, ಬಟ್ ಅಷ್ಟೊಂದು ಶುಗರ್ ಹಾಕೊಂಡು ಕುಡಿದ್ರಿ. ಟ್ರೈ ವಿತೌಟ್ ಶುಗರ್, ಯು ವಿಲ್ ಎಂಜಾಯ್ ದ ಸ್ವೀಟ್ನೆಸ್. ಸೊ ಈಗ ನಾಳೆಗೆ ಅಭ್ಯಾಸ ಮಾಡಿ ಅನ್ನೋದು ಮೇನ್. ವೆರಿ ವೆರಿ ಯಂಗ್ ಮದರ್ಸ್ ಇದು ಒಂದು ದೊಡ್ಡ ಇದು ಲೆಸನ್ ಆಗಿರಬೇಕು. ನೀ ಬ್ಯಾಡ್ ಹ್ಯಾಬಿಟ್ಸಲ್ಲಿ ಗ್ರೋ ಆದ್ರಿ, ಮೇಕ್ ಶೋರ್ ಯು ಡೋಂಟ್ ರಿಪೀಟ್ ಇಟ್. ಈಗ ನನ್ನ ಮೊಮ್ಮಗಳು, ಓಕೆ, 3 years they will not give her anything sugar, refined sugar. ನಂಬಿ ಅವ್ರಿಗೆ ಮೊಮ್ಮಗಳಿದ್ದಾರೆ ಅಂತ. ಶಿ ಇಸ್ 1 year 6 months now. ಸೊ ಇಷ್ಟವರೆಗೂ ಅವಳಿಗೆ ಶುಗರ್ ಅನ್ನೋದೇ ಕೊಟ್ಟಿಲ್ಲ. ಶಿ ಇಸ್ ನಾಟ್ ಈಟನ್ ಚಾಕ್ಲೇಟ್, ಶಿ ಇಸ್ ನಾಟ್ ಈಟನ್ ಎನಿ ಸ್ವೀಟ್ಸ್. ಬಟ್ ಅವ್ರ ಅಜ್ಜಿ ಅಂದರೆ ಅಮ್ಮನ ಮನೆ ಕೂರ್ಗು. ಸೊ ಅಲ್ಲಿ ಜೇನುಹುಳದಲ್ಲಿ ಅವರೇ, ಐ ಮೀನ್ ದೇ ಹ್ಯಾವ್ ಅ ಹೈವ್. ಸೊ ಅಲ್ಲೇ ಹನಿ ಜೇನುಗೂಡಿಂದ ಹನಿ ತೆಗಿತಾರೆ. ಆ ಹನಿ ಮಾತ್ರನೇ ಅವ್ರು ಸೇವಿಸೋದು. ಸೊ ಮೊನ್ನೆ ಅವರು ಹಾಲಿಡೇಗೆ ಥೈಲ್ಯಾಂಡ್ಗೆ ಹೋಗಿದ್ರಂತೆ. ಅಲ್ಲೇನೋ ಆಲ್ಟರ್ನೇಟಿವ್ ಆಗಿ ಸ್ವೀಟಾಗಿ ಏನೋ ಕೊಟ್ಟಿದ್ದಾರೆ. ಐ ಮೀನ್ ಆ್ಯಸ್ ಇನ್ ಬಿಸ್ಕೆಟೋ ಸಮಥಿಂಗ್, ಚಿಪ್ಸೋ ಏನೋ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವೀಟ್ ಇತ್ತು ಅಂತ ಅವಳು ಮುಟ್ಲೇ ಇಲ್ವಂತೆ. ಸಿ, ಹ್ಯಾಬಿಟ್ ಇಸ್ ಆಲ್ರೆಡಿ ಬಿಲ್ಟ್. ಸೊ ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಸೊ ಇದು ಫಸ್ಟ್ 3 years ಬೇಕು, ಅದು ನ್ಯಾಚುರಲ್ ಆಗಿ ಸಿಗೋದಿದ್ರೆ ಸಾಕು. ಸೊ ಫಸ್ಟ್ 3 years ಇಸ್ ದ ಫೌಂಡೇಶನ್ ಆಫ್ ಎನಿ ಚೈಲ್ಡ್. ಸೊ ಶುಗರ್ ಕೊಟ್ಟು ಇದು ಮಾಡ್ಕೊಬೇಡಿ. ಬಿಕಾಸ್ ಆಫ್ ಶುಗರ್ ದೇ ಆರ್ ಸೋ ಮೆನಿ ಹೆಲ್ತ್ ಪ್ರಾಬ್ಲಮ್ಸ್ ದಟ್ ಹ್ಯಾಪನ್ಸ್. ಶುಗರ್ ತಿನ್ನೋದ್ರಿಂದ, ಹೆಚ್ಚಾಗಿ ಸೇವಿಸೋದ್ರಿಂದ ಏನಾಗ್ಬಿಡುತ್ತೆ, ದಪ್ಪ ಆಗ್ತೀನಲ್ಲ, ಪರವಾಗಿಲ್ಲ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ್ಯಾಟ್. ಈಗ ಶುಗರ್ ಹೆಚ್ಚಾಗಿ ಸೇವಿಸೋದ್ರಿಂದ ಪ್ರೋಟೀನು ಅಬ್ಸಾರ್ಬ್ ಆಗಲ್ಲ ಬಾಡಿಯಲ್ಲಿ, ರಿಸ್ಟ್ರಿಕ್ಟ್ ಮಾಡಿಬಿಡುತ್ತೆ, ಇನ್ಹಿಬಿಟ್ ಮಾಡುತ್ತೆ. ಸೊ ನಮ್ಗೆ ಪ್ರೋಟೀನ್ ಬೇಕು ದೇಹಕ್ಕೆ, ಅದು ಶುಗರ್ ಹೆಚ್ಚಾಗಿ ತಿನ್ನೋದ್ರಿಂದ ಅದು ಕಟ್ ಮಾಡ್ತಾ ಇದೆ. ಸೊ ಟ್ರೈ ಟು ಅವಾಯ್ಡ್ ಶುಗರ್, ಲಿಮಿಟ್ ಮಾಡ್ಕೊಳ್ಳಿ ಟು ಮಿನಿಮಮ್. ಈಗ ತುಂಬ ಜನ ಸ್ಟೀವಿಯಾ ಯೂಸ್ ಮಾಡ್ತಾರೆ. ಸ್ಟೀವಿಯಾ ದೇ ಸೇ ಇಟ್ಸ್ ಫ್ರಮ್ ದ ಲೀಫ್, ಯು ಕ್ಯಾನ್ ಹ್ಯಾವ್ ಇಟ್ ಅಂತ. ಇಟ್ಸ್ ಸ್ಟಿಲ್ ಅ ಪ್ರೊಸೆಸ್ಡ್ ಒನ್. ಓಕೆ, ಸೊ ವೈ ಡು ಯು ವಾಂಟ್ ಹ್ಯಾವ್ ಇಟ್? ಸ್ಕಿಪ್ ಇಟ್. ಈಗ ಹಾಲು ಕುಡಿಯೋ ಅಭ್ಯಾಸ ಇದ್ದರೆ ಬರೀ ಹಾಲೇ ಕುಡೀರಿ, ಸಕ್ಕರೆ ಗಿಕ್ಕರೆ ಏನೂ ಹಾಕೋಬೇಡಿ. ಇನ್ನು ಸ್ಟೀವಿಯಾ ಹ್ಯಾಬಿಟ್ ಬೇರೆ ಬಿಡ್ಸೋಕೆ ಇನ್ನೊಂದು 22 ದಿವಸ ಕಷ್ಟಪಡ್ಬೇಕು. ಡೇಟ್ ಸಿರಪ್ ಬರುತ್ತೆ, ಹಾಲು ಒಂದು ಸ್ವಲ್ಪ ನೀರು ಸೇರಿಸಿ ಕುಡಿದ್ರೆ ಒಳ್ಳೇದು ಅಂತಲೂ ಕೂಡ ಹೇಳ್ತಾರೆ. ಯಾ, ಡಿಪೆಂಡ್ಸ್ ಆನ್ ವಾಟ್ ಸೋರ್ಸ್ ಆಫ್ ಮಿಲ್ಕ್ ಯು ಗೆಟಿಂಗ್. ಆಲ್ಸೋ ಏಟು ಕವು ಎಲ್ಲ ಇರುತ್ತೆ, ಗಿರ್ ಕವು ಆ್ಯಂಡ್ ಆಲ್ ದ್ಯಾಟ್. ಡೇಟ್ ಸಿರಪ್ ಇದೆ ಆಲ್ಟರ್ನೇಟಿವ್ ಆಗಿ, ಜಾಗ್ರಿ ಸಿರಪ್ ಇದೆ. ಆಲ್ ದೀಸ್ ಆರ್ ಆಲ್ಟರ್ನೇಟಿವ್ಸ್ ಬಟ್ ಸ್ಟಿಲ್ ಹ್ಯಾವ್ ಕ್ಯಾಲೋರೀಸ್. ಶುಗರ್ ಇಸ್ ಶುಗರ್. ಓಕೆ, ವೆದರ್ ದಿಸ್ ಥಿಂಗ್ ಇಸ್ ಕಮಿಂಗ್ ಫ್ರಮ್ ರಿಫೈನ್ಡ್ ಶುಗರ್ ಆರ್ ದಿಸ್ ಒನ್, ಕ್ಯಾಲೋರಿ ಇಸ್ ಕ್ಯಾಲೋರಿ. ಮತ್ತು ಇನ್ನೊಂದು ನನ್ನ ಅರ್ಥ ಮಾಡ್ಕೊಂಡಿರೋ ಇದೇನು ಅಂತಂದರೆ, ಎಷ್ಟು ನಾವು ಅದನ್ನು ಇಂಟೇಕ್ ಮಾಡ್ತೀವೋ ಅಷ್ಟು ಅದನ್ನು ಬರ್ನ್ ಮಾಡಬೇಕು. ಬಟ್ ಅಷ್ಟು ಕಷ್ಟ. ನೋ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಬರ್ನಿಂಗ್ ಇಟ್, ಇಟ್ಸ್ ಅಬೌಟ್ ದ ಸೈಡ್ ಎಫೆಕ್ಟ್ಸ್. ಆಬ್ವಿಯಸ್ಲಿ, ಸೊ ದ್ಯಾಟ್ ಈಸ್ ದೇರ್. ಇಡೀ ಬಾಡಿ ಅಷ್ಟನ್ನು ಇದು ಮಾಡಿದ್ರೆ, ಸೊ ಹಾಗಾಗಿ ನಿಮ್ಗೆ ಅಷ್ಟು ಕಷ್ಟಪಡೋದು ಬೇಡ ಅಂತಂದ್ರೆ ಸ್ವಲ್ಪ ಕಮ್ಮಿ ತಿನ್ನಿ ಅಂತ ಹೇಳಕ್ ಬಂದೆ. ಕಮ್ಮಿ ತಿನ್ನಿ, ಐ ಮೀನ್ ಪ್ರೋಟೀನ್ ಅಬ್ಸಾರ್ಬ್ ಮಾಡೋಕ್ಕೆ ಬಿಡಿ. ಪ್ರೋಟೀನ್ ಭಾಳ ಮುಖ್ಯ, ಆಯಿತಾ? ಸೊ ನಿಮ್ಗೆ ಸ್ವೀಟ್ ಟೂತ್ ಇದೆ, ನಿಮ್ಗೆ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಡೇಟ್ ತೊಗೊಳ್ಳಿ.
ಸೊ ಈ ಮಜ್ದೂಲ್ ಡೇಟ್ ಇಷ್ಟು ದೊಡ್ಡದಿರುತ್ತೆ. ಸೊ ಪೂರ್ತಿ ತಿಂದ್ಬಿಡ್ಬೇಡಿ, ಇಟ್ಸ್ ಅ ವೆರಿ ಹೈ ಇನ್ ಕ್ಯಾಲರೀಸ್. ಓಕೆ, ಹಾಫ್. ಓಕೆ, ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆಲ್ ಡ್ರೈ ಫ್ರೂಟ್ ಶುಡ್ ಬಿ ಇನ್ ದ ಫ್ರಿಜ್, ಎಲ್ಲ ರ್ಯಾನ್ಸಿಡ್ ಆಗಿಬಿಡುತ್ತೆ. ರ್ಯಾನ್ಸಿಡ್ ಯಾ, ಒಂಥರ ಯುನೋ ದಟ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಆಲ್ ಸೀಡ್ಸ್ ಆ್ಯಂಡ್ ಆಯಿಲ್ಸ್ ಅಲ್ಲ, ಹೌದು, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ದೆನ್ ಇಟ್ ಗೆಟ್ಸ್ ಸ್ಪಾಯ್ಲ್ಡ್, ಒಂಥರ ವಾಸನೆ ಬಂದ್ಬಿಡುತ್ತೆ. ಆ್ಯಂಡ್ ವಿಚ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಸಿಸ್ಟಮ್ ಲೇಟರ್. ಸೊ ಅದೊಂದು. ಮತ್ತು ಫ್ರೂಟ್, ಆಲ್ ಫ್ರೂಟ್ಸ್ ಹ್ಯಾವ್ ಫ್ರಕ್ಟೋಸ್, ಸ್ವೀಟ್ನೆಸ್. ಸೊ ಅದನ್ನು ಸೇವಿಸ್ಕೊಳ್ಳಿ. ಓಕೆ, ಸೊ ಈಗ ಸಪೋಟಾ ಇಸ್ ಹೈ ಇನ್ ಶುಗರ್. ಓಕೆ, ಸೀತಾಫಲ್ ಇಸ್ ಹೈ ಇನ್ ಶುಗರ್. ಸೊ ಅದನ್ನೆಲ್ಲ ನಾನು ಅರ್ಧನೇ ತಿನ್ನೋದು. ಬಾಳೆಹಣ್ಣೆ ಅರ್ಧ ತಿಂತೀನಿ ನಾನು, ಇನ್ನು ಅರ್ಧ ಐ ಶೇರ್ ಇಟ್ ವಿತ್ ಸಂಬಡಿ. ಓಕೆ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ರೆ ಎಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ. ಇವಾಗ ಏನೇ ಫ್ರೂಟ್ಸ್ ತಿಂದರೂ ನೀವು 2 o'clock ಮೊದಲೇ ತಿಂದ್ಬಿಡ್ಬೇಕು. ಆಫ್ಟರ್ ದಟ್ ಇಟ್ ಈಸ್ ನಾಟ್ ಗೋಯಿನ್ ಟು ಬಿ ಗುಡ್ ಫಾರ್ ಯೋರ್ ಡೈಜೆಷನ್, ಬಿಕಾಸ್ ಡೈಜೆಷನ್ ಸ್ಲೋಸ್ ಡೌನ್ ಆಫ್ಟರ್ 2 ಮಧ್ಯಾಹ್ನದ ಮೇಲೆ. ಸೊ ಫ್ರೂಟ್ಸ್ ಸೇವ್ಸಕ್ಕೆ ಹೋಗಬೇಡಿ. ಸೂಪರ್. ಸೊ ನಿಮಗೂ ನಮ್ಮ ಥರನೇ ಸ್ವೀಟ್ ಟೂತ್ ಇದೆ ಅಂತಂದರೆ ಕ್ರೇವಿಂಗ್ಸನ್ನು ಪೂರ್ತಿ ಕಟ್ ಡೌನ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚು ಅದನ್ನು ಹೇಗೆ ಮಿನಿಮಮಲ್ಲಿಟ್ಟು ಎಷ್ಟು ತಗೋತೀವೋ, ನಾವು ಚೀಟ್ ಮೀಲ್ ಎಪಿಸೋಡ್ನಲ್ಲಿ ಹೇಗೆ ಮಾತಾಡಿದ್ದೀವಿ, ಸೊ ಎಷ್ಟು ತಗೋತೀವೋ ಅದನ್ನು ಸಂಪೂರ್ಣವಾಗಿ ಆಸ್ವಾದಿಸಿ ಎಂಜಾಯ್ ಮಾಡಿ, ಸೊ ಲಾಂಗ್ ಟರ್ಮ್ ಹೆಲ್ತನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲೇ ನಾವು ಮುಕ್ತಾಯ ಮಾಡುವಂಥ ಸಮಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. Sharing is caring. Absolutely. So sharing is caring. ಸೊ ನಾವು ಈ ಪ್ರೀತಿಯನ್ನು ನಿಮ್ಗೆ ಶೇರ್ ಮಾಡ್ತಿದ್ದೀವಿ, ನೀವು ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.